ಕರುಳಿನ ಕೂಗು ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಿಜವಾಗಿಯೂ ಈ ತಾಯಿಯ ಕರುಳಿನ ಕೂಗು ಮಗನನ್ನು ಯಾವ ರೀತಿ ತಲುಪ್ತು ಅಂತ ನೋಡೋದಕ್ಕೆ ಒಂದು ಆಶ್ಚರ್ಯ ಆಗುತ್ತೆ. ಸುವರ್ಣ ನ್ಯೂಸ್ನ ಒಂದು ವರದಿ ತಾಯಿ ಮಕ್ಕಳನ್ನು ಒಂದು ಮಾಡಿದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಮತ್ತಷ್ಟು ಚರ್ಚೆಯನ್ನು ನಡೆಸೋಣ ಬನ್ನಿ. ಕೃಷ್ಣಪ್ಪ ಅವರೇ, ಒಂದು ಕಡೆ ತಿಥಿ ಮಾಡೋಕ್ಕೆ ಹೊರಟಿದ್ರಿ ಅಮ್ಮಂದೇನೆ, ಸೊ ಇನ್ನೊಂದು ಕಡೆ ಅಮ್ಮ ಸಿಕ್ಬಿಟ್ರು, ಹೆಂಗೆ ಅನ್ನಿಸ್ತಾ ಇತ್ತು ಅವಾಗ? ನನಗೆ ನಮ್ಮ ತಾಯಿ ಸಿಕ್ಕಿದ ಮೇಲೆ ನನಗೆ ಇದೆಲ್ಲ ಆಗೋಗಿತ್ತಲ್ಲ. ಆಮೇಲೆ ನಮ್ಮ ತಾಯಿ ಸಿಕ್ಕಿದ ಮೇಲೆ ನಂಗೆ ಸಂತೋಷ ಆಗ್ಬಿಡ್ತು. ಆವಾಗ ಅಕ್ಕರಿಗೆ ಹೇಳಿದೆ, ಅಕ್ಕ ಕರ್ಕೊಂಡು ತಿನ್ನಕ್ಕಂದೆ. ನಮ್ಮ ಹುಡುಗನಿಗೆ ಹೇಳಿದೆ, ಮರಿ ಕರ್ಕೊಂಡು ತಿನ್ನಪ್ಪ ಅಂದೆ. ಆಮೇಲೆ ಅಣ್ಣವರು ಅವರೆಲ್ಲ ಬಂದಿದ್ರು, ಕರ್ಕೊಳಪ್ಪ ಅಂತ ಅಂದ್ಬಿಟ್ಟು ಅವರೇ ಎಲ್ಲ ಇದು ಮಾಡಿ ಆವಾಗ ನಾವು ಆಟ ಮಾಡಿ ಕರ್ಕೊಂಡು. ನಿಮ್ಮ ಅಮ್ಮ ಜೊತೆ ಕಳೆದ ಕೆಲವು ಕ್ಷಣಗಳು ನಮ್ಗೆ ಹೇಳ್ತೀರಾ? ಯಾವ ರೀತಿ ಸಾಕಿದ್ರು ನಿಮ್ಮನ್ನ, ನೀವೆಲ್ಲ ಹೇಗೆ ಬೆಳೆದ್ರಿ? ನಮ್ಮನ್ನ ನಾವು ಇಷ್ಟದ ಹುಡುಗನಿಂದ ಅವರೇ ಸಾಕಿತ್ತು ನಮ್ಮನ್ನ. ನಾವು ಒಬ್ಬರು ಮನೆಯಾಗ ಕೆಲಸ ಮಾಡ್ಕೊಂಡಿದ್ವಿ. ಕೆಲಸ ಮಾಡ್ಕೊಂಡು ದುಡ್ಕೊಂಬಂದು ನಾವು ಇಷ್ಟದ ಹುಡುಗನ ದುಡ್ಕೊಂಬಂದು ಅವ್ರಿಗೆ ಕಾಸು ಕೊಡೇವೆ. ಅವರು ನಮ್ಗೆ ಊಟ ಹಾಕಿ ನಮ್ಮನ್ನು ಸಾಕಿ ಇದು ಮಾಡಿ ನಮ್ಮನ್ನು ಇದು ಮಾಡಿದ್ರು. ನಾವು ನಮ್ಮ ತಂದೆಯವರು ತೀರೋಗ್ಬಿಟ್ರು. ನಮ್ಮ ತಂದೆ ತೀರೋದ್ಮೇಲೆ ನಾನು ಆ ಅಮ್ಮನ ಮಗಳನ್ನ ಮದುವೆ ಆದೆ. ಆ ಅಮ್ಮನ ಮಗಳ ಮದುವೆ ಆದಮೇಲೆ ನಾನು ಊರ ಕಡೆ ಹೋಗಿಲ್ಲ, ನಮ್ಮ ಮಾವರ ಮನೆಗೆ ಇದ್ದೆ. ನಾನು ಅಮ್ಮ ಜೊತೆ ಇರಲಿಲ್ವಾಗ? ಅಮ್ಮರು ಇದ್ರು, ಜೊತೆಗೆ ಇದ್ರು, ನಾವು ಜೊತೆಗೆ ಇದ್ವಿ. ಒಟ್ನಲ್ಲಿ ಕಷ್ಟಕರವಾದಂತಹ ಜೀವನ, ಸ್ವಲ್ಪ ಕಷ್ಟನೇ. ಕಷ್ಟ. ಸೊ ಇವಾಗ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಅಮ್ಮನ ನೋಡ್ಕೊಳ್ಳೋದಕ್ಕೆ? ಅದು ಏನು ವ್ಯವಸ್ಥೆ ಅಂದರೆ, ನಾನು ದುಡಿತೀನಿ, ನಮ್ಮ ಮಿಸಸ್ಸು ದುಡಿತಾರೆ. ಇರೋದ್ರಾಗ ತಗೊಂಬಂದು ಸಾಕ್ತಾ ಇದ್ದೀನಿ. ಸೊ ಮೇರಿ ಅವರೇ, ಇವಾಗ ನಿಮ್ಗೇನು ಅನ್ನಿಸ್ತಾ ಇದೆ? ಯಾಕೆಂದರೆ ಬಹುಶಃ ಸುವರ್ಣ ನ್ಯೂಸ್ನಲ್ಲಿ ವರದಿ ಪ್ರಸಾರ ಆಗದೆ ಇದ್ರೆ, ನಮ್ಮವ್ರಿಗೂ ವಿಷಯ ಬರದೇ ಇದ್ದಿದ್ರೆ ಈ ಅಮ್ಮ ಮಕ್ಕಳಿಬ್ರು ದೂರನೇ ಉಳಿದೋಗ್ತಾ ಇದ್ರು. ಸೊ ಏನಾಗ್ತಾ ಇದ್ರೋ ಏನೋ ಗೊತ್ತಿಲ್ಲ. ನನಗಂತೂ ತುಂಬ ಬೇಜಾರಾಗ್ತಾ ಇತ್ತು. ಈ ಥರ ಸುವರ್ಣನು ಬಂದು ಇದು ಮಾಡಿದ್ಕ ನನಗೊಂಥರ ಖುಷಿ ಆಯಿತು. ಅದಕ್ಕೆ ಮುಂಚೆ ಏನಾದರೂ ಬೇರೆ ಸಂಘಟನೆ ಅಥವಾ ಆಶ್ರಮ ಅದನ್ನೇ ಎಲ್ಲರಿಗೂ ಹೇಳಿದೆ ನಾನು. ನಮ್ಮೂರಲ್ಲಿ ಒಂದು 4-5 ಜನಕ್ಕೆ ಹೇಳಿದೆ, ಈ ಥರ ಪಾಪ ಮುದುಕಿ ಅಂದ್ರೆ ಇವಾಗ ಬಡವ್ರಂದ್ರೆ ಯಾರು ನೋಡಲ್ಲ. ಯಾರನ್ನು ದುಡ್ಡಿರೋರು ಇಲ್ಲ ದೊಡ್ಡವ್ರು ಬಂದರೆ ನೋಡ್ತಾರೆ, ಇಂಥವ್ರನ್ನೆಲ್ಲ ನೋಡಲ್ಲ. ದುಡ್ಡಿರ್ಬೇಕೇನಿದ್ರೆ ಆವಾಗೇ ನೋಡ್ತಾರೆ, ಬಡವ್ರನ್ನೆಲ್ಲ ನೋಡಲ್ಲ. 2 ತಿಂಗಳಿಂದ ನಾವು 3 ತಿಂಗಳಿಂದ ಅವರು ಆ ಥರ ವನವಾಸರ ಬಿದ್ದಿದ್ರು. ಎಷ್ಟು ಜನ ನೋಡಿರ್ಬೋದು, ಯಾರಾದ್ರೆ ನೀವು ಮಾಡಿರ್ಬೋದಲ್ಲ. ಯಾರು ನೋಡಿಲ್ಲ. ಸೊ ಇವ್ರನ್ನ ನೋಡ್ಕೊಳ್ಳೋವಾಗ ಏನಾದರೂ ತೊಂದರೆ ಆಗ್ತಾ ಇತ್ತಾ? ಯಾಕೆಂದ್ರೆ ಇವ್ರು ಸರಿಯಾಗಿ ಮಾತಾಡೋದಕ್ಕಾಗೋದಿಲ್ಲ. ಅಯ್ಯೋ, ಅದು ನಮ್ಮ ತಾಯಿ ಆಗಿದ್ರೆ ಬಿಟ್ಬಿಡ್ತಾ ಇದ್ರಾ? ಹಂಗೆ ಇದು ಮಾಡ್ಕೊಂಡು ಹೋಗ್ತಾ ಇದ್ರಿ. ನಮ್ಮ ಮನೇಲಿ ಜಾಗ ಇದ್ದಿದ್ರೆ ಸ್ವಲ್ಪ, ನಾವು ಬಾಡಿಗೆಗಿರೋದು, ಜಾಗ ಇಲ್ಲ. ಜಾಗ ಇದ್ದಿದ್ರೆ ನಾನು ಬಿಡ್ತಾನೆ ಇರಲಿಲ್ಲ. ನಾನು ಇಲ್ಲಿ ಇದ್ರ ಗಂಟೆ ಬರ್ತಾನೆ ಇರಲಿಲ್ಲ. ನಮ್ಮ ತಾಯಿ ಇದೇ ಥರ ಹೋಗ್ಬಿಟ್ರು. ಅದರಿಂದ ನಮ್ಮ ತಾಯಿ ಅಂತ ತಿಳ್ಕೊಂಡು ನಾನು ಇದು ಮಾಡ್ತಾ ಇದ್ದೆ. ನಿಮ್ಮ ತಾಯಿನೂ ಇದೇ ರೀತಿ ಇದೇ ಥರ ಹೋಗ್ಬಿಟ್ರು. ಯಾವಾಗ? ಅದು ಆಗೋಯ್ತು 30 ವರ್ಷಕ್ಕೆ ಮೇಲೆ ಆಯ್ತು. ಸೊ ನಿಮ್ಮ ತಾಯಿ ನೆನಪು ಇವ್ರ ಮೂಲಕ? ಅವು ನಮ್ಮ ತಾಯಿ ನೆನಪಿಂದನೇ ಅವ್ರನ್ನ ಅಷ್ಟು ಸೈಕಾರವಾಗಿ ನೋಡಿದ್ದು ನಾನು. ಸೊ ನಿಮ್ಮ ಮಗ ಏನು ಹೇಳ್ತಾರೆ? ಸೊ ನಿಮ್ಮ ಸುತ್ತಮುತ್ತ ಜನ ಯಾವ ರೀತಿ ಸಪೋರ್ಟ್ ಮಾಡಿದ್ರು ನಿಮಗೆ? ನಾ ಏನು ಸಪೋರ್ಟ್ ಏನು ಮಾಡಿಲ್ಲ. ಊಟ ಆಗೋವಾಗ ಊಟ ಮುದ್ದೆ ತಿನ್ನೋದು, ಅವರು ಅನ್ನಗಿನ್ನ ಏನು ತಿನ್ನಲ್ಲ, ಸಿಕ್ಕಿದೆಲ್ಲ ತಿನ್ನಲ್ಲ. ಸ್ವಲ್ಪ ಆ ಟೈಮ್ಗೆ ಅಷ್ಟೇ ಮುದ್ದೆ ಕೊಟ್ಟರೆ ತಿಂದ್ಬಿಟ್ಟು ಸುಮ್ಗೆ ಇರೋರು. ಚೆನ್ನಾಗಿರ್ತಾರೆ, ಏನು ಆ ಥರ ಏನು ತೊಂದರೆ ಏನಿಲ್ಲ. ಮಾತಾಡ್ತಾರ? ಸ್ಪಷ್ಟವಾಗಿ ಮಾತಾಡ್ತಾರೆ, ಆದರೆ ಅವ್ರಿಗೆ ಕಿವಿ ಕೇಳಿಸಲ್ಲ. ಒಂಥರ ಕೈ ಸೈಗೆ ಮಾಡಿದ್ರೆ ಗೊತ್ತಾಗುತ್ತೆ, ಸ್ವಲ್ಪ ಮಾತಾಡ್ತಾರೆ. ಒಂದೊಂದ್ಸಲಿ ಜ್ಞಾನ ಕೂಡ ಸ್ವಲ್ಪ ತೊಂದರೆ ಇದೆ, ಮಾನಸಿಕವಾಗಿ ಸ್ವಲ್ಪ ತೊಂದರೆ ಇದೆ. ಸೊ ಕೃಷ್ಣಪ್ಪ ಅವರೇ, ಇವಾಗ ಅಮ್ಮನ ನೋಡ್ಕೊಳ್ಳೋ ಜವಾಬ್ದಾರಿನೂ ಜಾಸ್ತಿ ಆಗಿದೆ. ಯಾಕೆಂದ್ರೆ ಈ ಥರ ಮತ್ತೆ ಇನ್ನೊಂದ್ಸಲ ಆಗಬಾರ್ದು. ಹಾಸ್ಪಿಟ್ಲಿಗೆ ಏನಾರು ಕರ್ಕೊಂಡು ಹೋಗ್ತೀರಾ? ಏನಾರು ತೋರಿಸಿದ್ದೀರಾ? ಕರ್ಕೊಂಡು ಹೋಗಿದ್ರಾ? ಏನು ಹೇಳಿದ್ರು ಡಾಕ್ಟ್ರು ಹೇಳಿದ್ರು, ಅವರು ಏನಾಗಿಲ್ಲಪ್ಪ ಅಂತ ಅಂದ್ಬಿಟ್ಟು ಇಂಜೆಕ್ಷನ್ ಹಾಕಿದ್ರು, ಮಾತ್ರೆ ಕೊಟ್ಟರು, ಅದೇನೋ ಇದು ಎಲ್ಲ ಕೊಟ್ಟರು. ಆಮೇಲೆ ಕರ್ಕೊಂಬಂದ್ವಿ ಮನೆಯಾಗ. ಆವಾಗಿಂದ ಒಂದು ಸ್ವಲ್ಪ ಇವಾಗ ಪರವಾಗಿಲ್ಲ, ಚೇತರಿಸ್ಕೊಂಡಿದ್ದಾರೆ. ಇದಕ್ಕೆ ಮುಂಚೆ ಏನಾದರೂ ಆರೋಗ್ಯದಲ್ಲಿ ತೊಂದರೆ ಆಗ್ತಾ ಇಲ್ಲ? ಇಲ್ಲ, ಏನು ತೊಂದರೆ ಆಗ್ತಿರ್ಲಿಲ್ಲ. ಏನು ತೊಂದರೆ. ಸೊ ಇವಾಗ ಹಿಂಗೆ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ರೆ, ಇನ್ನು ಮೇಲೂ ನಿಮ್ಗೆ ಕಷ್ಟ ಇದ್ದಿದ್ದೇನೆ, ಇವಾಗೇನು ಸಡನ್ ಆಗಿ ಏನು ಚೇಂಜ್ ಆಗೋದಿಲ್ಲ. ಸೊ ಅಮ್ಮನ ನೋಡ್ಕೊಳ್ಳೋ ಜವಾಬ್ದಾರಿನೂ ಜಾಸ್ತಿ ಆಗಿದೆ. ನಾವೇ ನೋಡ್ಕೊಂಡು ಮೇಡಮ್. ಅದೇ ಏನೇ ಆಸೆ ಆಗಲಿ, ಈಗ ನಾನೇ ಆ ಅಮ್ಮನ್ನ ಇದು ಮಾಡಬೇಕು, ನಾನೇ ಸಾಕಿ ಇದು ಮಾಡಿ ಇದು ಮಾಡ್ತೀನಿ ಮೇಡಮ್. ಯಾರಿಲ್ಲ, ನನ್ನ ನಾದಿನಿ ಒಬ್ಳಿದ್ದೆ, ಆ ಅಮ್ಮನ ನೋಡಲ್ಲ. ಇವಾಗ ನಾನು ನಮ್ಮ ಹೆಂಡತಿ ಇಬ್ಬರು ನೋಡ್ಬೇಕಷ್ಟೇ, ಇನ್ಯಾರು ನೋಡಲ್ಲ. ಏನೇ ಆಗಲಿ ನಾನು ಸಾಕಿ ಇದು ಮಾಡ್ತೀನಿ. ಸೊ ರಾಮಕ್ಕ ಅವರೇ,
ಅವ್ರು ಅಲ್ಲೇನೋ ಕೇಳ್ತಾರೆ ನೋಡು. ಅವ್ರ ಬಗ್ಗೆ ಏನಂತೀರಾ? ಮೇರಿ ಅವ್ರ ಬಗ್ಗೆ? ಬಾಬಾರು ಹಾಂ ತಪ್ಪು ಸಿಗಮ್ಮ ಹಾಂ ಓಕೆ. ಇವ್ರ ಬಗ್ಗೆ ಏನು ಹೇಳ್ತೀರಾ? ಇವ್ರಂತೆ ಇವರು ನಿನ್ನ ಕರ್ಕೊಂಡೋಗಿದ್ರಲ್ಲ ಅಕ್ಕನು ಅಂತ ಹೇಳ್ತಾವ್ರೆ. ಯಾರು ಇಲ್ಲಿ ಕೂತಿಲ್ಲ ಅಕ್ಕನು. ಹಾಂ ಹ್ಞೂ ಅವ್ರ ಮನೆಗೆ ಇದ್ದಲ್ಲ ಅದನ್ನ ಹೇಳ್ತಾವ್ರೆ. ಮಾತಾಡು. ಕೇಳಿಸಿಲ್ಲ ಅವ್ರಿಗೆ, ಕೇಳ್ಸಲ್ಲ ಮೇಡಮ್, ಕೇಳಿಸಲ್ಲ. ಅದೇ ಅಷ್ಟೇ ಮಾತಾಡೋದು. ಹಾಂ ರಾತ್ರಿ ಹೊತ್ತು ಮನ್ಕಂದ್ರೆ ಊಟ ಮಾಡಿ ಮನಗಿಸಿದ್ರೆ ಮಾತ್ರೆ ಕೊಟ್ಟರೆ ತಿಂದು ಮನ್ಕೊಂತಾರೆ. ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಮನ್ಕೊಂತಾರೆ. ಒಂದು ಅರ್ಧ ಗಂಟೆ ಆದಮೇಲೆ ಎದ್ಬಿಟ್ಟು ನಾವು ಕೂತೇ ಇರ್ತೀವಿ. ಅವು ಎದ್ದುಬಿಟ್ಟು ನಮ್ಮನ್ನ ಬೈತಾ ಇರ್ತದೆ. ಇಲ್ಲ ಸಹಜ, ಈ ಟೈಮಲ್ಲಿ ಅದೆಲ್ಲ ಸಹಜ. ನಾವೇನು ಮಾಡಲ್ಲ. ಆ ಅಮ್ಮನ ಮನ್ಕನ ಗಂಟ ಸುಮ್ಮನೆ ಹಿಂಗೆ ಕೂತಿರ್ತೀನಿ. ಆ ಅಮ್ಮನ ಕಂಬಳಿ ಒದಿಸ್ಬಿಟ್ಟು ಮನ್ಕಂಡು ಅವಾಗ ಮನ್ಕಂದ್ಮೇಲೆ ನಾನು ಆ ಅಮ್ಮನ ತಲೆಯಲ್ಲೇನೆ ಮನ್ಕೊಂತೀನಿ. ಈ ರೀತಿ ಏನಾದ್ರು ತೊಂದರೆ ಆಗ್ತೈತಾ ಅಂದರೆ ಅವ್ರು ಹೇಳ್ತಿದ್ದಾರೆ ಸಾಮಾನ್ಯವಾಗಿ ಇವಾಗ ಯಾರಾದರೂ ಒಬ್ರು ಹೊಸದಾಗಿ ಬಂದರು ಅಂದರೆ ಅವ್ರು ನೋಡ್ಕೊಳ್ಳೋ ಜವಾಬ್ದಾರಿ ಜಾಸ್ತಿ ಆಯಿತು ಅಂದರೆ ಕಷ್ಟ ಅಂತೂ ಅಂತ ಅನ್ಸುತ್ತೆ. ಸೊ ರಾತ್ರಿಲಿ ಎದೋಳೋದು ಕನ್ವರ್ಸೋದು ಇದೆಲ್ಲ ನಡೀತಾ ಇತ್ತು? ಇಲ್ಲ ಮೇಡಮ್, ನಮ್ಮ ಮನೆಯಲ್ಲಿ ಜಾಗ ಇಲ್ಲ. ಪಕ್ಕದ ಮನೆಯಲ್ಲಿ ಒಂದು ಬಾಡಿಗೆ ಮನೆ ಇತ್ತು. ಅವರು ಪಕ್ಕದಲ್ಲೇ ಇದ್ರು ನಾವೆಲ್ಲನೂ. ಆ ಮನೆಯಲ್ಲಿ ಪಕ್ಕದಲ್ಲೇ ಮನೆ ಅವರು ನೋಡ್ಕೊತಾ ಇದ್ರು. ಅವರು ನೋಡ್ಕೊಳೋರು, ನಾನು ಈ ಕಡೆ ಇದ್ದೆ. ನಮ್ಮ ಮನೇಲಿ ಜಾಗ ತುಂಬ ಚಿಕ್ಕದಾಗಿತ್ತು. ನಾವು ಮಲಗಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು. ಅದ್ರಿಗೆ ಬಾಡಿಗೆ ಖಾಲಿ ಇತ್ತು ಮನೆ. ಆ ಮನೆಯಲ್ಲಿ ಮಲಗಿಸ್ತಾ ಇದ್ದೆ ಊಟ ಎಲ್ಲ ಕೊಟ್ಬಿಟ್ಟು. ಅವ್ರ ಪಕ್ಕದವರು ನೋಡ್ತಾ ಇದ್ರು, ನಾವು ನೋಡ್ಕೊತಾ ಇದ್ವಿ. ಅದೇ ಆ ಥರ ತೊಂದರೆ ಏನು ಮಾಡ್ತಾ ಇರಲಿಲ್ಲ. ಬೆಳಿಗ್ಗೆ ಅಷ್ಟೊತ್ತಿಗೆ ಬಂದು ಮಿಷಿನ್ ಹತ್ರ ಕುತ್ಕೊಂಡ್ಬಿಡೋರು. ಏನಕ್ಕೆ? ಸುಮ್ಗೆ ಮನೇಲಿ ಇರ್ತಾ ಇರಲಿಲ್ಲ. ಬಂದು ಗಂಟೆ ಎತ್ಕೊ ಬಂದು ಅಲ್ಲಿ ಕುತ್ಕೊಂಡ್ಬಿಡೋರು. ಆವಾಗ ಟೀ ಮಾಡಿ ಅವಾಗ ಬನ್ನು ಏನನ್ನ ಕೊಟ್ಟರೆ ತಿನ್ಬಿಟ್ಟು ಸುಮ್ಗೆ ತಿರ್ಗಾ ಹೋಗ್ತಾ ಇರಲಿಲ್ಲ, ಎಲ್ಲಿ ಹೋಗ್ತಾ ಇರಲಿಲ್ಲ. ಅಲ್ಲಿ ಬಿಟ್ಟು ಎಲ್ಲಿ ಹೋಗ್ತಾ ಇರಲಿಲ್ಲ. ಅದೇ ನನ್ನ ತಲೆ ತಿಂತಾಯಿದ್ರು. ಯಾವಾಗೂ ಯಾವಾಗ ಕಳಿಸ್ತೀರಾ, ಯಾವಾಗ ಬರ್ತಾರೆ, ಎಲ್ಲಿ ಯಾವಾಗ ಕರ್ಕೊಂಡು ಹೋಗ್ತೀರಾ ಅಂತಾನೆ ಇರ್ತಾಯಿದ್ರು. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ ವೀಕ್ಷಕರೇ. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ನಡೆಯುತ್ತೆ. ಅದಕ್ಕೂ